Good morning. So today I am continuing the questions, remaining questions of wave optics. Question number 10. Question number 10 I am discussing what are coherent sources. What are coherent sources? Give one example. So coherent sources. I am telling about coherent sources. ಈ ಕೋಹರೆಂಟ್ ಸೋರ್ಸಸ್ ಅಂದ್ರೆ ಯು ಶುಡ್ ನಾಟ್ ಥಿಂಕ್ ಆಸ್ ಟೂ ಬಲ್ಬ್ಸ್. ಬಲ್ಬ್ ಅಂತ ನೀವು ಥಿಂಕ್ ಮಾಡಬಾರ್ದು. ಕೋಹರೆಂಟ್ ಸೋರ್ಸ್ ಅಂದ್ರೆ ಕೋಹರೆಂಟ್ ಸೋರ್ಸಸ್ ಆರ್ ದ ದೀಸ್ ಆರ್ ದ ಡಿವೈಸಸ್ ಅಥವಾ these are the substances or these are the sources of light which can emit light waves continuously, and those light waves emitted by these sources are they must have same wavelength, same frequency and a constant phase difference between them. Phase difference ಅಂತ ಬರ್ತದೆ. phase difference ಅಂದ್ರೆ ನಾವು ಯಾವ ತರ ಥಿಂಕ್ ಮಾಡಬಹುದು, phase angle. angle phase ಅಂದ್ರೆ angle ಅಂತ ಸ್ಟೇಟ್ ಆಫ್ ವೈಬ್ರೇಷನ್ ಅಂತ ಕರೀತೀವಿ. ಸೊ ಎರಡೂ ಸೋರ್ಸ್ ಇಂದ ಬಂದಂತ ಲೈಟ್ ವೇವ್ಸ್ ಗಳಿಗೆ ಒಂದೇ ಫ್ರೀಕ್ವೆನ್ಸಿ ಇರಬೇಕು, ಒಂದೇ ವೇವ್ ಲೆಂತ್ ಇರಬೇಕು ಮತ್ತು ಎಕ್ಸಾಕ್ಟ್ ಸೇಮ್ ಫೇಸ್ ವ್ಯಾಲ್ಯೂ ಇರಬೇಕು. ಅಂದ್ರೆ ಎರಡರದ್ದು ಫೇಸ್ ಡಿಫರೆನ್ಸ್ ಏನಾಯ್ತು, ಈಗ ಒಂದು ಸೋರ್ಸ್ ಫೇಸ್ ವ್ಯಾಲ್ಯೂ 5 ಇದೆ, ಇನ್ನೊಂದು ಸೋರ್ಸ್ ಫೇಸ್ ವ್ಯಾಲ್ಯೂ 5 ಇದೆ ಅಂದ್ರೆ 180 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಎರಡರ ನಡುವೆ ಇರುವಂತ ಡಿಫರೆನ್ಸ್ ಏನಾಯ್ತು, 0 ಆಯ್ತಿಲ್ಲ. ಸೊ ಅಂತವುಗಳನ್ನ ನಾವೇನಂತ ಕರಿಬೇಕು, ಕೋಹರೆಂಟ್ ಸೋರ್ಸ್ ಅಂತ ಕರೀತಾರ. the sources which emit light waves continuously. See here, the sources which emit light waves continuously are the light waves emitted by coherent sources. They must have same frequency or same wavelength and zero phase difference. Here zero phase difference andre phase angle of the light waves must be same. andre outer inda bandanta phase angle galu light iruvanta phase angle same irbeku. andre phase difference ಏನು ಆಗುತ್ತೆ, ಸೇಮ್ ಇದ್ರೆ zero ಆಗುತ್ತೆ. are called ಇಂತ sources ಗಳನ್ನು ಏನಂತ ಕರೀಬಹುದು ನಾವು, they are called coherent sources. coherent sources ಇವುಗಳನ್ನು ಏನಂತ ಕರೀತಾರ, coherent sources ಅಂತ ಕರೀತಾರೆ. here what are coherent sources? the sources which emit light waves continuously light waves ನ ಎಮಿಟ್ ಮಾಡಬೇಕು ಆ ಸೋರ್ಸ್ಗಳು, ಮತ್ತು ಆ ವೇವ್ಸ್ ಗಳು ಲೈಟ್ ವೇವ್ಸ್ ಏನಿರಬೇಕು, ಅವುಗಳಿಗೆ ಸೇಮ್ ಫ್ರೀಕ್ವೆನ್ಸಿ ಇರಬೇಕು, ಸೇಮ್ ವೇವ್ಲೆಂತ್ ಇರಬೇಕು ಮತ್ತು ಅವುಗಳ ನಡುವೆ ಇರುವಂತಹ ಫೇಸ್ ಆಂಗಲ್ಸ್ ಗಳು ಸೇಮ್ ಇರಬೇಕು. ಅವು ಎಷ್ಟು ಆಂಗಲ್ ಗೆ ಎಮಿಟ್ ಆಗ್ತಾವೆ, ಎಷ್ಟು ಆಂಗಲ್ ಅಲ್ಲಿ ಎಮಿಟ್ ಆಗ್ತಾವೆ ಲೈಟ್ ವೇವ್ಸ್, ಆ ಸೋರ್ಸ್ ಇಂದ ಯಾವ ಆಂಗಲ್ ಅಲ್ಲಿ ಲೈಟ್ ವೇವ್ಸ್ ಗಳು ಎಮಿಟ್ ಆಗ್ತಾ ಇದಾವ ಆ ಒಂದು ಫೇಸ್ ಅಂತ ಕರೀತಾರೆ. ಸ್ಟೇಟ್ ಆಫ್ ವೈಬ್ರೇಷನ್ ಫೇಸ್ ಅಂದ್ರೆ ಆ ಫೇಸ್ ಡಿಫರೆನ್ಸ್ ಏನಿರಬೇಕು, ಎರಡರದು ಫೇಸ್ ಆಂಗಲ್ ಗಳ ನಡುವಿನ ಇರುವಂತ ಡಿಫರೆನ್ಸ್ 0 ಇರಬೇಕು. ಅವುಗಳನ್ನು ಏನು ಕರೀಬಹುದು, ಕೋಹರೆಂಟ್ ಸೋರ್ಸ್ ಅಂತ ಕರೀಬಹುದು. ಎಕ್ಸಾಂಪಲ್ two slits used in Young's two slits used in Young's double slit experiment. Two slits used in a double slit experiment. They are coherent sources. ಈ Young's double slit ಅಂತ ಒಂದು ಎಕ್ಸ್ಪೆರಿಮೆಂಟ್ ಬರ್ತದಲ್ಲ, Young's double slit experiment ಅಲ್ಲಿ ನೀವು ಯೂಸ್ ಮಾಡುವಂತಹ ಎರಡು ಸ್ಲಿಟ್ಸ್ ಗಳು, ಸ್ಲಿಟ್ ಎ ಸ್ಲಿಟ್ ಬಿ ಅಂತ ಯೂಸ್ ಮಾಡಿರ್ತೀರಲ್ಲ, ಆ ಎರಡು ಸ್ಲಿಟ್ಸ್ ನ ನಾವೇನಂತ ಕರೀಬಹುದು, ಕೋಹರೆಂಟ್ ಸೋರ್ಸಸ್ ಅಂತ ಕರೀಬಹುದು. ಸಿ ಮೋನೋಕ್ರೋಮ್ಯಾಟಿಕ್ ಸೋರ್ಸಸ್ ಅಂದ್ರೆ ಈಗ ಈ ಬಲ್ಬ್ ಗಳು ಮನೆಯಲ್ಲಿ ನೀವೇನು ಯೂಸ್ ಮಾಡ್ತೀರಲ್ಲ, ಆ ಬಲ್ಬ್ ಗಳನ್ನ ನಾವು ಕೋಹರೆಂಟ್ ಸೋರ್ಸಸ್ ಅಂತ ಕರೆಯಕ್ಕೆ ಆಗಂಗಿಲ್ಲ. ರೀಸನ್ ಏನಂದ್ರೆ ಇದು ಸೇಮ್ ಇರಬಹುದು, ಆ ಬಲ್ಬ್ ಎಮಿಟ್ ಮಾಡುವಂತ ಲೈಟ್ ವೇವ್ಸ್ ಗೆ ಫ್ರೀಕ್ವೆನ್ಸಿ ವೇವ್ ಲೆಂತ್ ಸೇಮ್ ಇರಬಹುದು, ಬಟ್ ಈ ಒಂದು ಫೇಸ್ ಡಿಫರೆನ್ಸ್ ಅದಲ್ಲ ಅದು ಸೇಮ್ ಇರಲ್ಲ. ಫೇಸ್ ಆಂಗಲ್ ಬೇರೆ ಬೇರೆ ಇರ್ತದೆ. ಫೇಸ್ ಡಿಫರೆನ್ಸ್ ಈಸ್ ನಾಟ್ 0 ಫಾರ್ ಟೂ ಮೊನೋಕ್ರೋಮ್ಯಾಟಿಕ್ ಲೈಟ್ಸ್. ಮೊನೋಕ್ರೋಮ್ಯಾಟಿಕ್ ಅಂದ್ರೆ ಸಿಂಗಲ್ ಲೈಟ್ಸ್. ಈ ರೂಮ್ ನಲ್ಲಿ ಏನ್ ಲೈಟ್ಸ್ ಹಾಕಿವಲ್ಲ ನಿಮ್ಮ ಮನೆಯಲ್ಲಿ, ಆ ಲೈಟ್ ಗಳನ್ನ ಕೋಹರೆಂಟ್ ಸೋರ್ಸ್ ಅಂತ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಬಿಕಾಸ್ ದೇ ಮೇ ಹ್ಯಾವ್ ಸ್ಯಾಟಿಸ್ಫೈಡ್ ಟು ಕಂಡೀಷನ್, ಫ್ರೀಕ್ವೆನ್ಸಿ ವೇವ್ ಲೆಂತ್ ಸೇಮ್ ಇರುತ್ತೆ, ನೋ ಡೌಟ್ ಇವೆರಡು ಸೇಮ್ ಇರ್ತದೆ. ಬಟ್ ಇದೇನದಲ್ಲ 0 ಇರಲ್ಲ, ಫೇಸ್ ಡಿಫರೆನ್ಸ್ ಬೇರೆ ಬೇರೆ ಆಗುತ್ತೆ. ಸೊ ಅದಕ್ಕೆ ಏನ್ ಕರೀತಾರೆ, ಅದನ್ನ ಟೂ ಮೊನೋಕ್ರೋಮ್ಯಾಟಿಕ್ ಸೋರ್ಸಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ coherent sources.
Now 11th one, see 11th question. State any two conditions for sustained interference. So conditions of interference is conditions for sustained interference. Conditions for sustained ಅಂದ್ರೆ well maintained ಅಂತ ಬರ್ತದೆ. well maintained best interference of light ಅಂದ್ರೆ 100% ಸಕ್ಸಸ್ ಆಗಿತ್ತು ಅಂತ ಅರ್ಥ. Conditions for sustained interference. Sustained interference. So ಇದರ ಕಂಡೀಷನ್ಸ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಸಸ್ಟೈನ್ಡ್ ಇಂಟರ್ಫರೆನ್ಸ್ ಆಫ್ ಲೈಟ್? ಫಸ್ಟ್ ಕಂಡೀಷನ್, ನೀವೇನು ಸೋರ್ಸ್ ಯೂಸ್ ಮಾಡ್ತೀರಲ್ಲ, ಲೈಟ್ ಎಮಿಟ್ ಮಾಡೋದಕ್ಕೆ, ಆ ಸೋರ್ಸ್ಗಳು ಕೋಹರೆಂಟ್ ಸೋರ್ಸ್ ಆಗಿರಬೇಕು. ಫಸ್ಟ್ ದ ಸೋರ್ಸ್ ಯೂಸ್ಡ್ ಮಸ್ಟ್ ಬಿ ಕೋಹರೆಂಟ್ ಸೋರ್ಸಸ್, ರೈಟ್? ಸೆಕೆಂಡ್, ಆ ಎರಡು ಕೋಹರೆಂಟ್ಗಳ ನಡುವೆ ಡಿಸ್ಟೆನ್ಸ್ ಬಹಳ ಕಡಿಮೆ ಇರಬೇಕು. The distance between the two coherent sources must be very small. First ಏನು ಕಂಡೀಷನ್, ಸೋರ್ಸಸ್ ಆಫ್ ಲೈಟ್ ನೀವೇನು ಯೂಸ್ ಮಾಡಿ ಅವು ಎಂತ ಸೋರ್ಸಸ್ ಇರಬೇಕು? ಕೋಹರೆಂಟ್ ಸೋರ್ಸಸ್ ಇರಬೇಕು. ಸೆಕೆಂಡ್, ಆ ಕೋಹರೆಂಟ್ ಸೋರ್ಸಸ್ ಗಳನ್ನ ಎಷ್ಟು ದೂರದಲ್ಲಿ ಇಟ್ಟಿದ್ದೀರಿ ಅಂದ್ರೆ ಮಿನಿಮಮ್ ಡಿಸ್ಟೆನ್ಸ್ ನಲ್ಲಿ ಆ ಎರಡು ಕೋಹರೆಂಟ್ ಸೋರ್ಸಸ್ ಗಳು ಪ್ರೆಸೆಂಟ್ ಇರಬೇಕು. ಥರ್ಡ್ ಒನ್, ದ ಆಂಪ್ಲಿಟ್ಯೂಡ್ ಆಫ್ ದ ಲೈಟ್ ವೇವ್ಸ್, ಆ ಔಟ್ ಇಂದ ಎಮಿಟ್ ಆದಂತ ಲೈಟ್ ವೇವ್ಸ್ ಗಳು ಟ್ರಾವೆಲ್ ಮಾಡುವಂತ ದೂರ, the amplitude of light waves must be nearly same. ಅವು ಔಟರ್ ಇಂದ ಬಂದಂತ ಲೈಟ್ ವೇವ್ಸ್ ಗಳು ಆ ಲೈಟ್ ಟ್ರಾವೆಲ್ ಮಾಡುವಂತ ಡಿಸ್ಟೆನ್ಸ್ ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಆ ಆಂಪ್ಲಿಟ್ಯೂಡ್ ಏನಿರಬೇಕು? ಸೇಮ್ ಇರಬೇಕು. ಈಗ ಒಂದು ಲೈಟ್ ಅಲ್ಲಿರೋ ಈ ಕ್ಲಾಸ್ ರೂಮ್ ಎಂಡಿಂಗ್ ವರೆಗೂ, ಇನ್ನೊಂದು ಲೈಟ್ ಫಸ್ಟ್ ಬೆಂಚ್ ವರೆಗೂ, ಇನ್ನೊಂದು ಲೈಟ್ ವೇವ್ ಸೆಕೆಂಡ್ ಬೆಂಚ್ ವರೆಗೂ, ಇನ್ನೊಂದು ಲೈಟ್ ವೇವ್ ಥರ್ಡ್ ಬೆಂಚ್ ವರೆಗೂ, ಆ ತರ ಹೋದ್ರೆ ಅದು ಇಂಟರ್ಫರೆನ್ಸ್ ಆಫ್ ಲೈಟ್ ನ ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಕಂಡೀಷನ್ ಏನದ? ಆಂಪ್ಲಿಟ್ಯೂಡ್ ಆಫ್ ದ ಲೈಟ್ ವೇವ್ಸ್ ಮಸ್ಟ್ ಬಿ ಅಪ್ರಾಕ್ಸಿಮೇಟ್ಲಿ ಸೇಮ್, ರೈಟ್? ಅವುಗಳದ ಫ್ರೀಕ್ವೆನ್ಸಿ ವೇವ್ ಲೆಂತ್ ಅವೆಲ್ಲ ಸೇಮ್ ಇರ್ತಾವ. ಸೊ ಮೇನ್ ತ್ರೀ ಕಂಡೀಷನ್ಸ್ ನಾವು ಬರೀಯೋಣ. ಒಂದು, ಟೂ ಸೋರ್ಸಸ್ ಆಫ್ ಲೈಟ್ ಮಸ್ಟ್ ಬಿ ಕೋಹರೆಂಟ್, ರೈಟ್? ಎರಡನೇ ಕಂಡೀಷನ್ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ಕೋಹರೆಂಟ್ ಸೋರ್ಸಸ್ ಮಸ್ಟ್ ಬಿ ವೆರಿ ಸ್ಮಾಲ್. ಮೂರನೇದೇನು? the amplitude or distance, the amplitude of the light waves must be nearly equal to one another. So these three are taken as the conditions for sustained interference of light, right? See here, what are the conditions for sustained interference? The first condition is the two sources of light must be coherent sources. Second condition is the distance between coherent sources, that two coherent sources must be very small, or distance bala kadime irbeku. Third condition, the amplitude of the light waves must be equal or nearly equal. Exact or equal iralla, ella light wave galu onde distance hogalla, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಯರ್ಲಿ ಆದರೂ ಈಕ್ವಲ್ ಇರಬೇಕು. ನಿಯರ್ಲಿ 1 ಸೆಂಟಿಮೀಟರ್, ಜಸ್ಟ್ ಹಾಫ್ ಸೆಂಟಿಮೀಟರ್, ಈ ತರ ಮಿಲಿಮೀಟರ್, ಮೈಕ್ರೋಮೀಟರ್, ಈ ತರ ಡಿಸ್ಟೆನ್ಸ್ ಜಾಸ್ತಿ ಹೆಚ್ಚು ಕಡಿಮೆ ಆದರೂ ನಡೆಯದ. ಆದರೆ ಮ್ಯಾಕ್ಸಿಮಮ್ ಆಗಿ ಡಿಫರೆನ್ಸಸ್ ಬರಬಾರದು. ಆ ತರ ಇದ್ರೆ ನಾವು ಅದನ್ನೇನು ಕರೀಬಹುದು? ಸಸ್ಟೈನ್ಡ್ ಕಂಡೀಷನ್ಸ್ ಫಾರ್ ಸಸ್ಟೈನ್ಡ್ ಇಂಟರ್ಫರೆನ್ಸ್ ಆಫ್ ಲೈಟ್. Okay, see here, now I am going to tell postulates of Huygens principle. There are two postulates given by Huygens about the light waves. These 2 points are about the light waves. So first point, each point on a wave front. One wave front ಅಂತ ತಿಳ್ಕೊಳ್ಳಿ. See here, ಇಲ್ಲಿ source of light ಇದೆ, ಇದರಿಂದ rays of light ಬರ್ತಾ ಇದಾವ. So this is point source, so spherical wave front ಇಲ್ಲಿ ಬರುತ್ತೆ. Spherical wave front. ಇದು ಯಾವ ವೇವ್ ಫ್ರಂಟ್ ಇದು ಬರೋದು? ಸ್ಪೆರಿಕಲ್ ವೇವ್ ಫ್ರಂಟ್. ಇದು ಯಾವ ಟೈಪ್ ಇದು? ಸ್ಪೆರಿಕಲ್ ವೇವ್ ಫ್ರಂಟ್. ಕರೆಕ್ಟಾ? ಸ್ಪೆರಿಕಲ್ ವೇವ್ ಫ್ರಂಟ್ ಇದು. ಈ ಸ್ಪೆರಿಕಲ್ ವೇವ್ ಫ್ರಂಟ್ ಮೇಲೆ ಇರುವಂತಹ ಈಚ್ ಪಾಯಿಂಟ್ ಆನ್ ಎ ವೇವ್ ಫ್ರಂಟ್, ಇದ್ರ ಮೇಲೆ ಇರುವಂತಹ ಪ್ರತಿಯೊಂದು ಪಾಯಿಂಟ್ ಕೂಡ ಇಟ್ ಈಸ್ ಎ ಸೋರ್ಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಅಂತ. ಅದೇನ್ ಮಾಡುತ್ತೆ? each point on these wave front give rises to secondary wavelets. ಇವೆಲ್ಲ secondary wavelets ಇವು ಈ ತರ ಏನಿಲ್ಲ ಸ್ಪೆರಿಕಲ್ ಬರ್ತಿರಲ್ಲ, ಸ್ಪೆರಿಕಲ್ ಶೇಪ್ ನಲ್ಲಿ secondary wavelets, they are the source of secondary wavelets. These are called secondary wavelets. ಈ secondary wavelets ಗಳು ಏನು ಮಾಡ್ತಾವ? these secondary wavelets they spreads out ಅಂದ್ರೆ ಏನಂತ? ಟ್ರಾವೆಲ್ ಆಗೋದು, ಮೂವ್ಮೆಂಟ್ ಆಗೋದು. So they spread out in forward direction with the same speed of the original wave front.
ಇದಕ್ಕೆ ಏನು ಸ್ಪೀಡ್ ಇರುತ್ತೆ ಅದೇ ಸ್ಪೀಡ್ ನಲ್ಲಿ ಅವು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇವೆ ಇವು ಸೆಕೆಂಡರಿ ವೇವ್ಲೆಟ್ಸ್. This is the first point. See what is the first point? Each point on a wave front is a source of secondary wavelets. ಇದರ ಮೇಲಿರುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ಸೆಕೆಂಡರಿ ವೇವ್ಲೆಟ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಲೈಟ್ ವೇವ್ಸ್ ಸೆಕೆಂಡ್ ಒಂದು ರೀತಿ ಇದು ಫಸ್ಟ್ ವೇವ್ ಫ್ರಂಟ್ ಇದು. ಅದೇ ತರ ಸೆಕೆಂಡ್ ವೇವ್ ಫ್ರಂಟ್ ನ ನಾವು ಸೆಕೆಂಡರಿ ವೇವ್ಲೆಟ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಪಾಯಿಂಟ್ ಒಂದೊಂದು ವೇವ್ ಫ್ರಂಟ್ ನ ಕ್ರಿಯೇಟ್ ಮಾಡ್ತೀವಿ, ಆ ಸೆಕೆಂಡರಿ ವೇವ್ಲೆಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಈ ಸೆಕೆಂಡರಿ ವೇವ್ಲೆಟ್ಸ್ ಗಳು ಏನ್ ಮಾಡ್ತಾವ, ಇದೇ ಡೈರೆಕ್ಷನ್ ಅಲ್ಲಿ ಈ ವೇವ್ ಫ್ರಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಇದಕ್ಕೆ ಯಾವ ಸ್ಪೀಡ್ ಇರ್ತದ ಅದೇ ಸ್ಪೀಡ್ ಇಂದ ಮುಂದೆ ಹೋಗ್ತಾ ಇರ್ತಾವ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ದ ನ್ಯೂ ಸೆಕೆಂಡ್ ಪಾಯಿಂಟ್, ದ ನ್ಯೂ ಪೊಸಿಷನ್ ಆಫ್ ಸೆಕೆಂಡರಿ ವೇವ್ಲೆಟ್ ಈಸ್. ಈಗ ಇದು ಸೆಕೆಂಡರಿ ವೇವ್ಲೆಟ್ಸ್ ಅವೆಲ್ಲ ಇವುಗಳ ಪೊಸಿಷನ್ ಏನು ಅಂತ ಅಂದ್ರೆ ಪೊಸಿಷನ್ ಅಂದ್ರೆ ಅದ್ರದ್ದು ಆ ಒಂದು ವೇವ್ಲೆಟ್ ಏನ್ ಕರಿತೀವಿ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್, ಈ ತರ ಹೈಟ್, ಪೊಸಿಷನ್ ನಾವು ಹೆಂಗ್ ಫೈಂಡ್ ಔಟ್ ಮಾಡಬಹುದು ಬೈ ಡ್ರಾಯಿಂಗ್ ಎ ಟ್ಯಾಂಜೆಂಟ್ ಟು ದ ಸರ್ಫೇಸ್ ಆಫ್ ಇಟ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಅದಕ್ಕೆ ನಾವು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದು ಟ್ಯಾಂಜೆಂಟ್ ನ ಡ್ರಾ, ಇದೇ ಟ್ಯಾಂಜೆಂಟ್ AB ಅನ್ನೋದು ಒಂದು ಟ್ಯಾಂಜೆಂಟ್, CD ಅನ್ನೋದು ಒಂದು ಟ್ಯಾಂಜೆಂಟ್, EF ಅನ್ನೋದು ಒಂದು ಟ್ಯಾಂಜೆಂಟ್. ಸೊ ಈ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಿ ನಾವು ಸೆಕೆಂಡರಿ ವೇವ್ಲೆಟ್ ಡೈರೆಕ್ಷನ್ ಈಗ ಪೊಸಿಷನ್ ನ ಫೈಂಡ್ ಔಟ್ ಮಾಡಬಹುದು. So this is the second postulate of Eigen principle. Eigen principle ಇದು ಏನಂದ್ರೆ ಲೈಟ್ ವೇವ್ಸ್ ಬಗ್ಗೆ ಹೇಳುತ್ತೆ. ಇಲ್ಲಿ ನೋಡಿ ಸೋರ್ಸ್ ಆಫ್ ಲೈಟ್, ಒಂದು ಸೋರ್ಸ್ ಆಫ್ ಲೈಟ್ ಇದೆ, ಯಾವ ಬಲ್ಬ್ ಇದೆ ಅಂತ ತಿಳ್ಕೊಳ್ಳಿ, ಅದರಿಂದ ಬಂದಂತ ವೇವ್ಸ್ ಅದೊಂದು ವೇವ್ ಫ್ರಂಟ್ ನ ಕ್ರಿಯೇಟ್ ಮಾಡಿದ್ರು, ಸ್ಪೆರಿಕಲ್ ವೇವ್ ಫ್ರಂಟ್. ಆ ವೇವ್ ಫ್ರಂಟ್ ಗಳು ಸೆಕೆಂಡರಿ ವೇವ್ಲೆಟ್ಸ್ ನ ಕ್ರಿಯೇಟ್ ಮಾಡಿದ್ರು. ಸೆಕೆಂಡರಿ ವೇವ್ಲೆಟ್ಸ್ ಗಳು ಅದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಸೊ ಜಸ್ಟ್ ಲೈಟ್ ಆನ್ ಮಾಡೋಣ ಇದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಐಗನ್. ನಾವು ಲೈಟ್ ಆನ್ ಮಾಡೋಣ, ಜಸ್ಟ್ ಲೈಟ್ ನೋಡ್ತೀವಿ ಅಷ್ಟೇ. ಈಗ ನಾವು ರೂಮ್ ನಲ್ಲಿ ಲೈಟ್ ಆನ್, ಈ ರೂಮ್ ನಲ್ಲಿ ಲೈಟ್ ಆನ್ ಮಾಡಿದ್ರೆ ತಿಳ್ಕೊಳ್ಳಿ, when you switch on the light you just see the focus of the light, but Eigen principle ಇವೆರಡು ಪಾಯಿಂಟ್ ಅದರಲ್ಲಿ ಇರುತ್ತೆ ನಮಗೆ ಅದು ಇಮ್ಯಾಜಿನರಿ. ಅದು ಐಗನ್ ಪ್ರಿನ್ಸಿಪಲ್ ಅನ್ನೋದು ಇಮ್ಯಾಜಿನರಿ ಕಾನ್ಸೆಪ್ಟ್. ಈಗ ರಿಯಾಲಿಟಿಯಲ್ಲಿ ತರೋದು ಕಷ್ಟ. ರಿಯಾಲಿಟಿಯಲ್ಲಿ ನಿಮಗೆ ಬಲ್ಬ್ ಆನ್ ಮಾಡಿ ನಿಮ್ಮ ಮುಂದೆ ಸೆಕೆಂಡರಿ ವೇವ್ಲೆಟ್ಸ್ ತೋರಿಸೋದು ಸ್ವಲ್ಪ ಇಟ್ ಈಸ್ somewhat complex. So just remember the points. Here there are 2 points of Eigen's principle. Each point on a wave front is a source of secondary wavelets. These secondary wavelets spread out in forward direction with the same speed of the wave. So second point ಏನು ಬರ್ತದ? yes ಏನು ಬರ್ತದ second point? the new position of secondary wavelet. ಈ ತರ ಬಂದಿದ್ದು wavelet ಅದಲ್ಲ, ಅದರದ್ದು ಪೊಸಿಷನ್ ಏನದ ಅಂದ್ರೆ ಅದಕ್ಕೆ ಏನು ಫೈಂಡ್ ಔಟ್ ಮಾಡಬಹುದು by drawing a tangent to the surface of it in forward direction. ಅದಕ್ಕೆ ಅದರ ಸರ್ಫೇಸ್ ಗೆ ಒಂದು ಟ್ಯಾಂಜೆಂಟ್ ಈ ತರ ಒಂದು AB ಹಾಕಿರೋ ಟ್ಯಾಂಜೆಂಟ್ಸ್ ಹೇಳಿದ್ರೆ ನಾವು ಏನು ಮಾಡಬಹುದು, ಪೊಸಿಷನ್ ನ ಫೈಂಡ್ ಔಟ್ ಮಾಡಬಹುದು. Okay, next question 13th. Name the factors which affects fringe width in Young's double slit experiment. Yes, what is the question here? Name the factors which affects fringe width in Young's double slit experiment. So first of all, fringe width, we shall discuss about fringe width. Fringe width beta. What is fringe width? Fringe width is the distance between it is the not a distance, it is the difference between distance of two bright fringes, consecutive bright fringes. ಅಂದ್ರೆ ಫಸ್ಟ್ ಬ್ರೈಟ್ ಫ್ರಿಂಜ್ ಇಂದ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಇರುವಂತ ಡಿಸ್ಟೆನ್ಸ್ ನ ನಾವು ಫ್ರಿಂಜ್ ವಿಡ್ತ್ ಅಂತ ಕರೀತೀವಿ. ಡಿಸ್ಟೆನ್ಸ್, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಸಕ್ಸೆಸಿವ್ ಬ್ರೈಟ್ ಫ್ರಿಂಜಸ್ ಆರ್ ಟು ಸಕ್ಸೆಸಿವ್ ಡಾರ್ಕ್ ಫ್ರಿಂಜಸ್. ಎರಡು ಅಂದ್ರೆ ಆಲ್ಟರ್ನೇಟ್ ಇರಬೇಕು. ಫಸ್ಟ್ ಸೆಕೆಂಡ್, ಹಿಂಗ ಫಸ್ಟ್ ಬ್ರೈಟ್ ಫ್ರಿಂಜ್ ಇಂದ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಏನು ಡಿಸ್ಟೆನ್ಸ್ ಇದೆ ಅದು ಫ್ರಿಂಜ್ ವಿಡ್ತ್. ಫಸ್ಟ್ ಡಾರ್ಕ್ ಫ್ರಿಂಜ್ ಇಂದ ಸೆಕೆಂಡ್ ಡಾರ್ಕ್ ಫ್ರಿಂಜ್ ಏನು ಡಿಸ್ಟೆನ್ಸ್ ಇದೆ ಅದು ಫ್ರಿಂಜ್ ವಿಡ್ತ್. ಅಥವಾ ಸೆಕೆಂಡ್ ಇಂದ ಥರ್ಡ್ ಗೆ ಏನದ ಅದು ಫ್ರಿಂಜ್ ವಿಡ್ತ್. ಸೆಕೆಂಡ್ ಇಂದ ಥರ್ಡ್ ಗೆ ಏನದ ಫ್ರಿಂಜ್ ವಿಡ್ತ್. ಥರ್ಡ್ ಇಂದ ಫೋರ್ತ್ ಇರುವಂತ ಫ್ರಿಂಜ್ ವಿಡ್ತ್. ಬ್ರೈಟ್ ಡಾರ್ಕ್ ಬ್ರೈಟ್ ಟು ಡಾರ್ಕ್ ಅಲ್ಲ, ಬ್ರೈಟ್ ಟು ಡಾರ್ಕ್ ಅಲ್ಲ, ಬ್ರೈಟ್ ಟು ಬ್ರೈಟ್. ಬ್ರೈಟ್ ಇಲ್ಲಿ ಬರುವಂತ ಇವೇನು ಕಲರ್ಸ್ ಏನು ಬರುತ್ತೆ ಇಂಟರ್ಫರೆನ್ಸ್ ಇದರಲ್ಲಿ ಇದು ಸ್ಕ್ರೀನ್ ಈ ತರ ಇರುತ್ತೆ. ದಿಸ್ ಈಸ್ ದ ಸ್ಕ್ರೀನ್. So here
ನೋಡಿ ಇಲ್ಲಿ ಇದೆ coherent sources. First coherent source, second coherent source. Distance between the coherent sources is small d. Distance between coherent sources is small d. So here light waves you. So light waves. So here the distance between slits and the screen is capital D. Slits and the screen is capital D. So let us take this is E, this is F, and midpoint of the slits distance is O. See, this is center of the screen. ಇದನ್ನ ಏನಂತ ಕರಿತೀವಿ ನಾವು center of the screen ಅಂತ ಕರಿತೀವಿ. So A and B are the two coherent sources. A and B two coherent sources. ಇವೆರಡರ ನಡುವೆ ಇರುವಂತ ಡಿಸ್ಟೆನ್ಸ್ ಸ್ಮಾಲ್ d ಏನು ಸ್ಲಿಟ್ಸ್ ಮತ್ತು ಸ್ಕ್ರೀನ್ ಇರುವಂತ ಡಿಸ್ಟೆನ್ಸ್ ಕ್ಯಾಪಿಟಲ್ D. Here O is the center of the screen. Screen the center O. ಇಲ್ಲಿ P ಅಂತ ತಿಳ್ಕೊಳ್ಳಿ. ಇದು P ಇದು. Bright fringes are formed here. Bright fringes are formed here. Bright fringes are formed. Now imagine ಮಾಡ್ಕೊಳ್ತಾ ಇದ್ದೀವಿ. And one more thing, in the middle of the screen, in the middle, central maximum ಇದೆ. ಇದನ್ನ ಏನಂತ ಕರೀತಾರ? Central maximum ಅಂತ ಕರೀತಾರೆ. Central maximum. Central maximum ಅಂದ್ರೆ ಮಿಡ್ ಪಾಯಿಂಟ್ O. ಇಲ್ಲಿ ಯಾವಾಗಲೂ ಬ್ರೈಟ್ ಫ್ರಿಂಜ್ ಇರ್ತದೆ. Always here bright fringes are formed in the center of the screen. Bright fringe ಇರ್ತದೆ. So let us take the distance between point P and O is point P ಇಂದ O ಇರುವಂತ ಡಿಸ್ಟೆನ್ಸ್ ಏನು x. ಇದು x. ನೆಕ್ಸ್ಟ್ ಈಗ ಏನು ಮಾಡೋಣ ಇಲ್ಲಿ see here ಇದು ಈ ಡಿಸ್ಟೆನ್ಸ್ d ಅದಲ್ಲ ಈ ಸ್ಮಾಲ್ ಡಿಸ್ಟೆನ್ಸ್ d/2. This is d/2 and this is d/2. d/2 plus d/2 d ಬರುತ್ತಾ d/2 plus d/2 d ಬರ್ತದೆ. ಈ ಡಿಸ್ಟೆನ್ಸ್ d/2 ಈ ಡಿಸ್ಟೆನ್ಸ್ d/2 ಅಂತ ಇದೆ. d/2 ರೈಟ್. ಸೊ ಇಲ್ಲಿ ಏನದ ಇಲ್ಲಿ O to P ಏನದ ಡಿಸ್ಟೆನ್ಸ್ x ಅದ. ಸೊ ಫಸ್ಟ್ ಥಿಂಗ್ ಇದ್ರೆ ನಾವು ಏನು ಮಾಡ್ತೀವಿ ಡಿರೈವೇಶನ್ ಅಲ್ಲಿ ಫಸ್ಟ್ ಥಿಂಗ್ ವಾಟ್ ಈಸ್ ದ path difference ಅಂದ್ರೆ what is the difference in distance traveled by the two light waves. ಇದೊಂದು ಲೈಟ್ ವೇವ್ ಅದ ಇದೊಂದು ಲೈಟ್ ವೇವ್ ಅದ. see here what is the difference between distance traveled by two light waves, that is path difference ಅಂದ್ರೆ delta x. so first ಏನ್ ಮಾಡ್ತೀವಿ ನಾವು ಇಲ್ಲಿ see consider A and B are the two. I am telling about fringe width derivation. Consider A and B are the two coherent sources. Let D be the distance between them. Let a screen is placed at a distance of capital D from the slits. So ನೀವು slits distance ಅಂದ್ರೆ small d, screen distance ಅಂದ್ರೆ capital D. slits ದೂರ ಪ್ರಾಬ್ಲಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. slits ಗಳ ನಡುವಿನ ದೂರ ಅಂದ್ರೆ ಇದೆ small d. ಇವೆ slits A and B ಏನು. ನೆಕ್ಸ್ಟ್ ಸ್ಕ್ರೀನ್ ಮತ್ತು slits ನಡುವಿರುವಂತ ದೂರ ಅಂದ್ರೆ capital D, ರೈಟ್. ಸೊ ಈಗ ಏನು ಮಾಡೋಣ ಫಸ್ಟ್ path difference ತಗೊಳ್ಳೋಣ. path difference ಅಂದ್ರೆ it is the difference in the distance traveled by the two waves. so here bigger distance is BP, smaller distance is AP. BP minus AP ಏನು ತಗೋತೀವಿ ನಾವು ಇಲ್ಲಿ here path difference first step ಎಲ್ಲ ಕನ್ಸಿಡರ್ ಬರಬೇಕು. consider A and B are the two coherent sources. let small d be the distance between them. Let a screen is placed at a distance of capital D from the slits, right? And O is the midpoint of the screen. X is the distance between O and P. P is the point where bright fringes are formed, right? And O, this is central maximum. O is the central maximum. Always bright fringe is formed at O, right? So ಈಗ ಇಲ್ಲಿ ಮಾಡೋಣ ಫಸ್ಟ್ ಪಾಯಿಂಟ್ BP minus AP. ನೀವು BP ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, AP ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕು. BP ವ್ಯಾಲ್ಯೂ AP ವ್ಯಾಲ್ಯೂ ಎರಡನ್ನ ಫೈಂಡ್ ಔಟ್ ಮಾಡಬೇಕು ನೋಡಿ. So in a triangle which triangle we shall take first? In a triangle BPF ಈ triangle BPF right angle triangle ನೋಡಿ ಡಯಾಗ್ರಾಮ್ ನಲ್ಲಿ B ಅಲ್ಲಿ ಮೇಲೆ P ಇದೆ ಕೆಳಗಡೆ F ಇದೆ. ಸೊ ನಾವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡೋಣ. BP ಸ್ಕ್ವೇರ್ apply Pythagoras theorem. BP square equal to BF square plus FP square.
f p square ಕರೆಕ್ಟಾ ಇಲ್ಲಿ ನೋಡಿ ಪೈಥಾಗೋರಸ್ ಥಿಯರಮ್ ಇದರಲ್ಲಿ ಅಪ್ಲೈ ಮಾಡಿದ್ರೆ bp square equal to b f square plus f p square. So here bp square is as usual, no change. bp square b f ಅಂದ್ರೆ ಏನು ಬರುತ್ತೆ ನೋಡೋಣ, ಡಿಸ್ಟೆನ್ಸ್ ಏನಿದೆ b to f ಡಿಸ್ಟೆನ್ಸ್. So b to f distance is, see where is the b and f. b f is equal to d, capital D. So d square, here d square plus f p ನೋಡು, f p ಇಲ್ಲ, f p ಅಂದ್ರೆ ಏನು ಬರೀಬಹುದು ನಾವು, f o plus o p, f o plus o p square. f o ಅಂದ್ರೆ ಏನು ಬರ್ತದ, f o plus OP square. So here BP square equal to D square plus FO is D by 2 plus OP is X whole square. BP square equal to D square plus X plus B by 2 whole square. So let it be. The equation number ಇಷ್ಟೇ ಇದೆ. BP square find out ಮಾಡಿರಲಿಲ್ವೋ, ಇಷ್ಟೇ ಇದೆ. ನಂತರ ಈ bp ಫೈಂಡ್ ಔಟ್ ಮಾಡಕ ಆಗಲ್ಲ. ಈಗ bp ಅಂದ್ರೆ ಸ್ಕ್ವೇರ್ ರೂಟ್ ಬಂದ್ಬಿಡ್ತದೆ. ಸೊ ಲೆಟ್ ಅಸ್ ವೇಟ್ ಫಾರ್ ಸಮ್ ಟೈಮ್. ಸಿ ಡೈರೆಕ್ಟ್ಲಿ bp ಅಂದ್ರೆ ನಮಗೆ bp ಬೇಕಾಗಿಲ್ಲ, bp ಬೇಕಾಗಿತ್ತು. ಸೊ ಇಫ್ ಯು ವಾಂಟ್ ಟು ಫೈಂಡ್ bp ಡೈರೆಕ್ಟ್ಲಿ, then you will get the root of this one. So no need to take root of this term, just wait for some time. In triangle, another triangle, which is the another triangle APE. See where is the triangle APE, right angle triangle. No, ಇಲ್ಲಿ ನಾವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ AP square equal to AE square plus EP square, AE square plus EP square. EP, see here AP square equal to AE is D. EP ಅಂದ್ರೆ ಏನು ಕಂಡುಹಿಡಿಯಬಹುದು ನಾವು, EP ನ OP minus OE ಅಂತ ಫೈಂಡ್ ಔಟ್ ಮಾಡಬೇಕು. OP minus OE ಕರೆಕ್ಟಾ? ನೋಡಿ ಒಂದ್ಸತೆ OP minus OE ಮಾಡಿದ್ರೆ ಬರ್ತದ, EP ಬರ್ತದ ನೋಡಿ, ಚೆಕ್ ಮಾಡಿ. ಸೊ ಈಗ ಏನಾಯ್ತು, AP square equal to D square plus OP is X minus OE is D by 2, X minus D by 2. So this is the AP square. So ನಾವು ಡೈರೆಕ್ಟ್ ಆಗಿ ಏನು ಮಾಡೋಣ, ನಾವು BP minus AB ಬೇಕಾದ್ರೆ ನಮಗೆ BP square minus, ನಾವು BP square minus AP square ಮಾಡೋಣ. BP square minus AP square. BP square is this equation. So ಏನು ಮಾಡ್ತದೆ, BP square is D square plus X plus D by 2 whole square minus AP square is D square plus X minus D by 2 whole square. D square plus X minus D by 2 whole square. So ಈಗ ಏನು ಮಾಡೋಣ, ಸ್ಕ್ವೇರ್ ಅಂದ್ರೆ ಮೈನಸ್ ಪ್ಲಸ್ ಮೈನಸ್ ಚೆಕ್ ಮಾಡೋಣ. ಇಲ್ಲಿ a plus b whole square ಫಾರ್ಮುಲಾ ಹಾಕಿ, a plus b whole square ಫಾರ್ಮುಲಾ, a plus b whole square ಫಾರ್ಮುಲಾ, a square plus b square plus 2ab minus of ಬ್ರಾಕೆಟ್ ನಲ್ಲಿ d square plus ಇಲ್ಲಿ a minus b whole square ಫಾರ್ಮುಲಾ ಹಾಕಿ, a square plus b square minus 2ab is 2x into d by 2, minus 2ab is 2x into d by 2. So ಇಲ್ಲಿ ಏನು ಬರುತ್ತಾ, d square plus x square plus d square by 4 plus 2 ಕ್ಯಾನ್ಸಲ್ ಆಗಿ ಏನು ಉಳಿತದೆ, xd ಉಳಿತದೆ, 2 ಕ್ಯಾನ್ಸಲ್ ಆಗಿ xd ಉಳಿತದೆ, minus d square, minus into plus minus d square minus x square minus into plus minus d square by 4 minus into minus plus 2 cancel ಆಗಿ xd ಉಳಿತು, 2 cancel ಆಗಿ xd ಉಳಿತು.
ಸೊ ಇವಾಗ ಏನು ಮಾಡಬೇಕು, ಯಾವ್ಯಾವ ಕ್ಯಾನ್ಸಲ್ ಆದ ನೋಡ್ರಿ, ಡಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್ ಬೈ 4 ಮೈನಸ್ ಡಿ ಸ್ಕ್ವೇರ್ ಬೈ 4. ಏನು ಉಳಿತು, ಎಕ್ಸ್ ಡಿ ಅಂತ ಉಳಿತು. ಸೊ ಎಕ್ಸ್ ಡಿ ಅಂದ್ರೆ ಏನಾಯ್ತು, 2xd ಅಂತ ಆಯ್ತು, 2xd. ಸೊ ಫೈನಲ್ ಆಗಿ ಏನು ಬರೀಬಹುದು ನಾವು, bp ಸ್ಕ್ವೇರ್ ಮೈನಸ್ ap ಸ್ಕ್ವೇರ್ ಈಕ್ವಲ್ ಟು 2xd. bp ಸ್ಕ್ವೇರ್ ಮೈನಸ್ ap ಸ್ಕ್ವೇರ್ ಈಕ್ವಲ್ ಟು 2xd. bp ಸ್ಕ್ವೇರ್ ಮೈನಸ್ ap ಸ್ಕ್ವೇರ್ ಅಂದ್ರೆ ಏನರ್ಥ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇದ್ದಂಗೆ ಇದು. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ ಏನು ಬರೀಬಹುದು, a plus b, bp plus ap and bp minus ap equal to a plus b into a minus b equal to 2xd. 2xd, right? See, put bp, ap both are nearly equal to d. ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಎಕ್ಸಾಕ್ಟ್ಲಿ ಅಲ್ಲ, ಅಟ್ ಲೀಸ್ಟ್ ಸ್ವಲ್ಪ ಆದ್ರೂ ಡಿ ಈಕ್ವಲ್ ಅದಾವ, ನಿಯರ್ಲಿ ಈಕ್ವಲ್ ಟು ಡಿ ಅಂತ ತಗೋತಾರೆ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಪ್ಲಸ್ ಇದ್ದಲ್ಲಿ ಮಾತ್ರ ಹಾಕಬೇಕು, ಪ್ಲಸ್ bp ಪ್ಲಸ್ d ಪ್ಲಸ್ d ಈಕ್ವಲ್ ಟು ಆ bp ಮೈನಸ್ ap ನ ಆ ಕಡೆ ಕಳಿಸಿ 2xd. ಅಥವಾ ನೀವು ಏನು ಮಾಡ್ರಿ, ಇಲ್ಲೇ ಇಲ್ಲ bp ಮೈನಸ್ ap ಇಲ್ಲಿ ಹಾಕಬೇಡ್ರಿ, ಯಾಕೆ 0 ಬಂದ್ಬಿಡ್ತದ, 0 ಬರುತ್ತೆ, ಇಲ್ಲ ಅಂತ ಹೋಗ್ಬೇಡಿ, bp ಮೈನಸ್ ap ನ. ಸೊ bp ಮೈನಸ್ ap ಉಳಿಸ್ಕೊಳ್ಳಿ, bp ಮೈನಸ್ ap ಈಕ್ವಲ್ ಟು 2xd ಬೈ d ಪ್ಲಸ್ d ಅಂದ್ರೆ 2d. d ಪ್ಲಸ್ d ಅಂದ್ರೆ 2d, d ಪ್ಲಸ್ d 2d, ಇಲ್ಲಿ ಬಂತು 2 2 ಕ್ಯಾನ್ಸಲ್ ಆಯಿತು. ಸೊ bp ಮೈನಸ್ ap ಈಕ್ವಲ್ ಟು xd. ಸೊ ಈಗ ನಾವು divided by t, right, divided by t. ಸೊ ಈಗ ಇಲ್ಲಿ ಏನು ಗೊತ್ತಾ, ಈಗ bp ಮೈನಸ್ ap ಅಂದ್ರೆ ಏನೋ ಪಾತ್ ಡಿಫರೆನ್ಸ್ ಅದು, bp ಮೈನಸ್ ap means what, this is path difference equal to delta x ಅಂತ. ಸೊ ಇಲ್ಲಿ ನೋಡ್ರಿ, at p ಯಾವ ಫ್ರಿಂಜ್ ಫಾರ್ಮ್ ಆಗಿದೆ, at p bright fringe is formed. ಆ p ನಲ್ಲಿ ಯಾವ ಫ್ರಿಂಜ್ ಫಾರ್ಮ್ ಆಗಿದೆ, ಇಲ್ಲಿ p ನಲ್ಲಿ ಏನಂತ ನೋಡಿ ನಾವು ಬ್ರೈಟ್ ಫ್ರಿಂಜ್, ಇಲ್ಲಿ ಯಾವಾಗ ಮಿಡಲ್ ಅಲ್ಲಿ ಯಾವಾಗಲೂ ಬ್ರೈಟ್ ಫ್ರಿಂಜ್ ಇದೆ, ಇಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮೇಷನ್ ಆಗಿದೆ, at p bright fringe is formed. so delta x equal to n lambda ಅಂತ ತಗೋಬೇಕು. ಸೊ ಯಾಕಂದ್ರೆ ಇದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಅಲ್ಲಿರೋ ಆ p ನಲ್ಲಿ ಬ್ರೈಟ್ ಫ್ರಿಂಜ್ ಇದೆ, ಸೆಂಟ್ರಲ್ ಅಲ್ಲಿ ಬ್ರೈಟ್ ಫ್ರಿಂಜ್ ಇರ್ತಾವೆ. ಬ್ರೈಟ್ ಫ್ರಿಂಜ್ ಅಂದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗೋದ್ರೆ ಏನಂತದು, ಕ್ರೆಸ್ಟ್ ಟ್ರಫ್ ಮೀಟ್ ಆಗಿ ಫಾರ್ಮ್ ಆಗಿರ್ತದೆ, ಅದನ್ನ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಓದ್ತೀವಿ. ಸೊ ದೇರ್ಫೋರ್ ಏನು ಆಗ್ತದೆ ಇಲ್ಲಿ, n lambda equal to x d by d, n lambda equal to x d by capital D, ನಮಗೆ x ನ ಇಲ್ಲಿ ಉಳಿದಿದೆ ಇಲ್ಲಿ ಕಳಿಸಿ, n lambda d ಇಲ್ಲಿ ಬಂತು by d equal to x, n lambda d by d. So this is see, let us take nth bright fringe, n ಅಂತ ನೋಡಿ, xn. So xn ಅಂತ ನೋಡೋಣ, ಇಷ್ಟು ಬಂದಿದೆ. ಇನ್ನೊಂದು ಸ್ಟೆಪ್ ಇದೆ ಇದರಲ್ಲಿ, ಒಂದು ಸ್ಟೆಪ್ ಆದ್ರೆ ಇದು ಕಂಪ್ಲೀಟ್ ಆಗುತ್ತೆ. See here xn ಅಂತ ಬರ್ಕೊಂಡಿವಲ್ಲ, xn ಅಂದ್ರೆ ಏನರ್ಥ, ಡಿಸ್ಟೆನ್ಸ್ ಆಫ್ ದ nth ಬ್ರೈಟ್ ಫ್ರಿಂಜ್ ಅಂತಿದೆ. ಅರ್ಥ ಏನು, ಡಿಸ್ಟೆನ್ಸ್ ಆಫ್ nth ಬ್ರೈಟ್ ಫ್ರಿಂಜ್, ಡಿಸ್ಟೆನ್ಸ್ ಆಫ್ nth ಬ್ರೈಟ್ ಫ್ರಿಂಜ್. ಈಗ ಡಿಸ್ಟೆನ್ಸ್ ಆಫ್ ಅದ್ರ ಮುಂದಿಂದ ತಗೊಳ್ಳೋಣ. ಈಗ ಬ್ರೈಟ್ ನಮಗೇನು ಫ್ರಿಂಜ್ ಬಿಡ್ತಂದ್ರೆ ಅರ್ಥ ಏನು, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸೆಕ್ಯೂಟಿವ್ ಬ್ರೈಟ್ ಫ್ರಿಂಜಸ್, ಫಸ್ಟ್ ಟು ಸೆಕೆಂಡ್. ಈಗ ಫಸ್ಟ್ನೇ ಕಂಡಿದ್ದೀವಿ ನಾವು, ಫಸ್ಟ್ನೇ ಬ್ರೈಟ್ ಫ್ರಿಂಜ್. ಈ ಮಿಡಲ್ ತಗೊಳ್ಳೋದು ಬರಲ್ಲ, ಇದು ಫಸ್ಟ್ ಅಂತ ಬರಲ್ಲ, ಇದಲ್ಲ ರೈಟ್, ಇದರಿಂದ ಇದ್ರ ಮುಂದಿಂದ ಈಗ ಇದು nth ಬ್ರೈಟ್ ಫ್ರಿಂಜ್, ಇದ್ರ ಮುಂದಿಂದ ಅಂದ್ರೆ n+1 ಬ್ರೈಟ್ ಫ್ರಿಂಜ್. ಡಿಸ್ಟೆನ್ಸ್ ಆಫ್ n+1th ಬ್ರೈಟ್ ಫ್ರಿಂಜ್ ಅಂದ್ರೆ ನೆಕ್ಸ್ಟ್ ಬ್ರೈಟ್ ಫ್ರಿಂಜ್.
ನಮಗೆ ಫ್ರಿಂಜ್ ವಿಡ್ತ್ ಅಂದ್ರೆ ಏನಂತ ಎರಡು ಬ್ರೈಟ್ ಫ್ರಿಂಜ್ ಗಳ ನಡುವೆ ಇರುವಂತ ಡಿಸ್ಟೆನ್ಸ್ ನ ಫ್ರಿಂಜ್ ವಿಡ್ತ್ ಅಂತ ಕರಿತೀವಿ. ಒಂದು ಫ್ರಿಂಜ್ ವಿಡ್ತ್ ಕಂಡುಹಿಡಿದ್ರಿ, ಒಂದು ಬ್ರೈಟ್ xn ಅಂತ ಬಂತು, ಅದ್ರ ಮುಂದಿಂದು xn+1 ಅಂತ ಬಂತು, ಡಿಸ್ಟೆನ್ಸ್ ಆಫ್ n+1th ಬ್ರೈಟ್ ಫ್ರಿಂಜ್, n+1th ಬ್ರೈಟ್ ಫ್ರಿಂಜ್. ಸೊ xn+1 equal to ಇಲ್ಲಿ n ಇದ್ದಲ್ಲಿ n+1 ಹಾಕಿ, n ಇದ್ದಲ್ಲಿ n+1 lambda d by d ಮುಗಿ ಲಾಸ್ಟ್ ಸ್ಟೆಪ್ xn+1 equal to ಏನು ಬಂತು n+1 lambda d by h1. ಸೊ ಲಾಸ್ಟ್ ಸ್ಟೆಪ್ ಫ್ರಿಂಜ್ ವಿಡ್ತ್ ಈಗ ನಾವು ಮಾಡ್ಕೋ, ಫ್ರಿಂಜ್ ವಿಡ್ತ್ ಅನ್ನ ಏನಂತ ಬರ್ಕೋಬೇಕು ನಾವು, ಫ್ರಿಂಜ್ ವಿಡ್ತ್ is see fringe width is equal to fringe width beta. ಇದು ಏನು ಅರ್ಥ ಗೊತ್ತಾ ಇದು, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬ್ರೈಟ್ ಫ್ರಿಂಜಸ್, xn+1 minus xn ಅಂತ. xn it is the distance between two bright fringes. So n+1 bright fringe distance minus nth bright fringe distance ನ ಮೈನಸ್ ಮಾಡಿದ್ರೆ ಬರುತ್ತೆ. beta equal to xn+1 ಅಂದ್ರೆ ಇಲ್ಲ n+1 into lambda d by d minus xn n lambda d by d. So beta equal to n lambda d by d plus lambda d by d minus n lambda d by d, n lambda d by d. So these two cancels, so you are left with beta equal to lambda d by d. This is the expression for fringe width in the Young's double slit experiment. So this is the experimental apparatus of Young's double slit experiment, as it is consisting of two slits, double slits, here slits. Young's double slit experimental ಬಂದಿದೆ ಯಾವುದು, beta equal to fringe width ಏನು ಬಂತು lambda d by d. ಈ beta ಯಾವುದರ ಮೇಲೆ ಡಿಪೆಂಡೆಂಟ್ ಇರುತ್ತೆ, ಒಂದು ವೇವ್ ಲೆಂತ್ ಆಫ್ ಲೈಟ್. ಆ ಕ್ವೆಶ್ಚನ್ ಇತ್ತಲ್ಲ, ಏನು ಕ್ವೆಶ್ಚನ್ ಇತ್ತದೋ, ಕ್ವೆಶ್ಚನ್ ಏನಿತ್ತದೋ, ನೇಮ್ ದ ಫ್ಯಾಕ್ಟರ್ಸ್ which affects fringe width in Young's double slit experiment. ಯಾವುದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತಾ, lambda ವೇವ್ ಲೆಂತ್ ಆಫ್ ಲೈಟ್, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಅಂಡ್ ದ ಸ್ಲಿಟ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್, ರೈಟ್. lambda ಕ್ಯಾಪಿಟಲ್ D ಸ್ಮಾಲ್ d ಇವು ಮೂರು ಬೀಟಾ ನ ಅಫೆಕ್ಟ್ ಮಾಡ್ತವೆ. ನೇಮ್ ದ ಫ್ಯಾಕ್ಟರ್ಸ್ which affect fringe width in Young's double slit experiment ಅಂದ್ರೆ you should write wavelength of the light. First one, wavelength of the light, distance of the screen from the slits, capital D. Capital D ಏನು, distance of the screen from the slits. Small d ಅಂದ್ರೆ ಏನು, distance between the slits. ಇವು ಮೂರನ್ನು ಅಫೆಕ್ಟ್ ಮಾಡಬಹುದು. ಯಾವುದನ್ನ, ಫ್ರಿಂಜ್ ವಿಡ್ತ್ ನ ಇವು ಮೂರನ್ನು ಬದಲಾವಣೆ ಮಾಡಬಹುದು. ಲ್ಯಾಂಬ್ಡಾ ಬದಲಾವಣೆ ಮಾಡಬಹುದು, ಫ್ರಿಂಜ್ ವಿಡ್ತ್ ನ d ಬದಲಾದ್ರೆ ಬದಲಾಗುತ್ತಾ, ಸ್ಮಾಲ್ d ಬದಲಾದ್ರೆ ಬದಲಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್, 14th ಕ್ವೆಶ್ಚನ್, question number 14, define a diffraction, give one example. So you already know what is the diffraction. Diffraction is the phenomenon of bending of light ray around the obstacle and hence its encroachment into, ನಿನ್ನೆ ಡಿಫರೆನ್ಸ್ ನಲ್ಲಿ ಬರೆದೆ ನೋಡಿ, ಡಿಫರೆನ್ಸ್ ನಲ್ಲಿ, and hence its encroachment into the region of geometrical shadow, that is called diffraction of light. Example of sound of a vehicle is heard very clearly inside the room, that is due to diffraction of sound waves. So these are the some two mark important questions of wave optics. Still you can refer to any other question bank and read, and you are getting any doubts means you please contact me or message me, I will reply to your doubts. Okay, have a nice day.